ನೀಟ್ ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇತ್ತ ಬೆಂಗಳೂರಿನಲ್ಲೂ ಕೂಡ ಬೃಹತ್ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆನ್ಸಿ ಕಿಚ್ಚು ಜೋರಾಗಿದೆ. ನೀಟ್ ಅಕ್ರಮ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀಟ್ ಅಕ್ರಮವನ್ನು ಖಂಡಿಸಿ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಎನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದರೂ ಕೂಡ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಿಲ್ಲಿ ಲಾಠಿ ಚಾರ್ಜ್ಗೂ ಖಂಡನೆಯನ್ನು ವ್ಯಕ್ತಪಡಿಸಲಾಗಿದೆ. ಇದ್ಯಾವ ನ್ಯಾಯ ಅಂತೇಳಿ ಘೋಷಣೆಯನ್ನ ಕೂಗಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಕ್ರಮ ಆಗಿರೋದನ್ನ ಖಂಡಿಸಿ ಒಂದು ಕಡೆ ದೆಹಲಿ ಜಂತರ್ ಮಂತರ್ನಲ್ಲಿ ಕಳೆದ ಕೆಲ ದಿನಗಳಿಂದ ಹೋರಾಟಗಳು ಆಗ್ತಾ ಇದೆ. ನಿನ್ನೆ ಆ ಒಂದು ಹೋರಾಟ ಪ್ರತೀಕಾಗಿ ತಿಳಿದಿರುವಂತದ್ದು ವಿದ್ಯಾರ್ಥಿಗಳ ಮೇಲೆ ಹಾಗೆ ಪ್ರತಿಭಟನೆಕಾರರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಇವತ್ತು ಇದನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ನರೇಂದ್ರ ಮೋದಿ ಆಗಿರಬಹುದು ಅಥವಾ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ಎಲ್ಲರೂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ನೀಟ್ ಪರೀಕ್ಷೆಯಲ್ಲಿ ಏನೆಲ್ಲ ಅಕ್ರಮ ಆಗಿದೆ ಅದಕ್ಕೆ ಸರ್ಕಾರ ಉತ್ತರವನ್ನ ಕೊಡಬೇಕು, ಅದಕ್ಕೆ ಕಾರಣ ಆದವರ ತಲೆದಂಡ ಆಗ್ಬೇಕು ಅಂತ ಹೇಳಿ ಇಲ್ಲೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಡೆಲ್ಲಿಯಲ್ಲೂ ಕೂಡ ಇದೇ ರೀತಿಯ ಹೋರಾಟ ಆಗ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿ ಕ್ರಮವನ್ನ ವಹಿಸ್ತಾ ಇಲ್ಲ ಅಂತ ಹೇಳಿ ಇವತ್ತು ಅದನ್ನ ಖಂಡಿಸಿ ಇವತ್ತು ಇವರೆಲ್ಲ ಹೋರಾಟ ಮಾಡ್ತಾ ಇರುವಂತದ್ದು. ನನ್ನ ಜೊತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ, ಪ್ರತಿಭಟನಾಕಾರರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ನೀಟ್ ಎಕ್ಸಾಮ್ ಬಗ್ಗೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಈ ಒಂದು ಹೋರಾಟ ಆಗ್ತಾ ಇದೆ. ನೀವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಾ? ಅಂದ್ರೆ ಮ್ಯಾಮ್, ನಾನು ಒಂದು ಡಾಕ್ಟರ್ ಆಗಿ ನನ್ಗೆ ಗೊತ್ತಿದೆ ನೀಟ್ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆಮೇಲೆ ಅದ್ರದ್ದು ಪ್ರಿಪ್ರೇಷನ್ ಆಗಿರ್ಲಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲಾನು ತುಂಬಾ ಡಿಫಿಕಲ್ಟ್ ಇದೆ. ಆಮೇಲೆ ನಾವು ಮಂತ್ಸ್ ಟುಗೆದರ್ ಓದ್ತೀವಿ, ಸೊ ಅದು ನನ್ಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ನಾನು ಇಲ್ಲಿ ಬಂದಿರೋದು ಒಂದೇ ಕಾರಣ ಅಂದ್ರೆ ನಮ್ಮ ಯೂತ್ ಸಪೋರ್ಟ್ ಆಗಿದೆ. ಆಮೇಲೆ 13 ಸ್ಟೂಡೆಂಟ್ಸ್ ಯಾರು ಸೂಸೈಡ್ ಆಗಿದ್ದಾರಲ್ವಾ, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ ಬಿಕಾಸ್ ಎಕ್ಸಾಮ್ ಎಲ್ಲ ಆಗಿಲ್ಲ ಅಂತ. ಆಮೇಲೆ ಲಾಠಿ ಚಾರ್ಜ್ ಎಲ್ಲ ಆಗಿದೆ ಅಲ್ವಾ, ಸೊ ಅದ್ರದ್ದು ರೈಟ್ಸ್ ಎಲ್ಲ ಯಾರು ಕೊಟ್ಟಿಲ್ಲ ಲಾಠಿ ಚಾರ್ಜ್ಗೆ. ಆಮೇಲೆ ತುಂಬಾ ಬ್ಲೀಡ್ ಎಲ್ಲ ಆಗ್ತಿತ್ತು ಮಕ್ಕಳಿಗೆ, ಸೊ ಅದೆಲ್ಲ ಇಟ್ ಇಸ್ ನಾಟ್ ರೈಟ್. ಸೊ ಅದೆಲ್ಲ ಲಾಠಿ ಚಾರ್ಜ್ ಎಲ್ಲ ನಡೀತಿದೆ ಅಲ್ವಾ ಸ್ಟೂಡೆಂಟ್ಸ್ ಮೇಲೆ, ಅದೆಲ್ಲ ತುಂಬಾ ತಪ್ಪು. ಅದು ಯಾರು ಚಾರ್ಜ್ ಕೊಟ್ಟಿದ್ದಾರೋ ಲಾಠಿ ಚಾರ್ಜ್ ಮಾಡೋದು ಸ್ಟೂಡೆಂಟ್ಸ್ ಮೇಲೆ, ಅವರೆಲ್ಲರೂ ಲೆಸ್ ದನ್ ಇವನ್ 18 ಇಯರ್ಸ್ ಇದ್ದಾರೆ. ಆಮೇಲೆ ಮೋರ್ ದನ್ 60 ಇಯರ್ಸ್ ಅವರು ಬಂದಿದ್ದಾರೆ. ಸೊ ಇಟ್ಸ್ ಆಲ್ ರಾಂಗ್ ಹ್ಯಾಪನಿಂಗ್. ಐ ಆಮ್ ಹಿಯರ್ ಟು ಸಪೋರ್ಟ್. ನಾನು ಸಪೋರ್ಟ್ ಮಾಡ್ಲಿಕ್ಕೆ ಯೂತ್ಗೆ. ಎಲ್ಲರೂ ಕೂಡ ಇಷ್ಟು ದಿನ ಮೋದಿ ಸರ್ಕಾರವನ್ನ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಒಂದು ನೀಟ್ ಎಕ್ಸಾಮ್ ಕೇಳ್ತಾ ಇರೋದು ಒಂದು ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು, ಅದನ್ನ ಮೋದಿ ಸರ್ಕಾರ ಕೈಲಿ ಕೊಡ್ಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಅವರಿಗೆ ಸ್ಟೂಡೆಂಟ್ಸ್ ಗಿಂತ ಅವರ ಪೊಲಿಟಿಕಲ್ ಪವರ್ ಇಂಪಾರ್ಟೆಂಟ್. ಎಸ್ ಹೌದೌದು. ಅಂದ್ರೆ ಇಷ್ಟು ದಿನ ಆಕ್ಚುಲಿ ಬೇಕಾಗಿದ್ದಿಲ್ಲ. ಲೈಕ್ ಅಟ್ಲೀಸ್ಟ್ 2 ಡೇಸ್ ಸೋನಂ ಸರ್ ಆತರ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಕೊಟ್ಬಿಡ್ಬೋದಾಗಿತ್ತು. ಇಷ್ಟು ಪ್ರೊಸೀಡ್, ಇಷ್ಟು ಡ್ರ್ಯಾಗ್ ಮಾಡೋದು ಅವಶ್ಯಕತೆನೂ ಇದ್ದಿಲ್ಲ. ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಯೂತ್ ಎಜುಕೇಶನ್ ಎಲ್ಲ ಹೈಯರ್ ಅಲ್ಲಿ ಇಡಬೇಕು. ಆಮೇಲೆ ಎಲ್ಲಾನು ನೀವೇನೇನು ಐಡಾಲ್ಸ್ ಎಲ್ಲ ಅಲ್ಲಿ ಇಲ್ಲಿ ಕಟ್ಸ್ತೀರಾ, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ತೀರಾ ಎಲೆಕ್ಷನ್ಸ್ ಟೈಮಲ್ಲಿ, ದಟ್ ಇಸ್ ಆಲ್ ನಾಟ್ ನೀಡೆಡ್. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಓನ್ಲಿ ಯೂತ್ಗೆ ಬೇಕಾಗಿರೋದು ಒಂದು ಎಂಪ್ಲಾಯ್ಮೆಂಟ್, ಒಂದು ಎಜುಕೇಶನ್, ಅದೆರಡು ವೆರಿ ಇಂಪಾರ್ಟೆಂಟ್. ಅದನ್ನೇ ಅವ್ರು ಮಾಡ್ತಿಲ್ಲ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಸಿಟ್ಟಿಂಗ್ ಇನ್ ದಟ್ ಹೈಯರ್ ಅಥಾರಿಟೀಸ್? ನನ್ನ ಕ್ವಶನ್ ಅಷ್ಟೇ. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಅಂತ. ಸೊ ಇದನ್ನ ಒಬ್ಬ ಡಾಕ್ಟರ್ ಹೇಳ್ತಾ ಇರುವಂತಹದ್ದು ಅಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನ ಸರ್ಕಾರ ಕಾಪಾಡಬೇಕು. ಇದ್ರೂ ಕೂಡ ಯಾವುದೇ ರೀತಿ ಯೂಸ್ ಇಲ್ಲ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.